ಹರೇ ಕೃಷ್ಣ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಸ್ನೇಹ. ನಾನು ಇವತ್ತು ಒಂದು ಆರೋಗ್ಯಕರವಾದ ರೆಸಿಪಿ ತಾಲಿಪಟ್ಟು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಈ ಮಳೆಗಾಲದಲ್ಲಿ ಎಲ್ಲ ತರಹದ ಸೊಪ್ಪುಗಳು, ತರಕಾರಿಗಳು ಬಂದಿರುತ್ತವೆ. ಬನ್ನಿ ಮತ್ತೆ ಮಾಡುವ ವಿಧಾನ ನೋಡ್ಕೊಂಡು ಬರೋಣ. ಮೊದಲಿಗೆ ಬೇಕಾಗುವ ತರಕಾರಿಗಳನ್ನು ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ. ಒಂದು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಗಜ್ಜರಿ ಮತ್ತು ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವನ್ನು ತಗೊಂಡಿದ್ದೀನಿ. ನೆಕ್ಸ್ಟು ನಾನು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 3-4 ಆಗುವಷ್ಟು ಮೆಣಸಿನ್ಕಾಯಿ, 2 ಟೀ ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡು ಬಿಡ್ತಿದ್ದೀನಿ. ನಂತರ ಒಂದು ದೊಡ್ಡ ಪಾತ್ರೆಯಲ್ಲಿ 1 ಕಪ್ ಗೋಧಿ ಹಿಟ್ಟು, 1/4 ಕಪ್ಪು ಆಗುವಷ್ಟು ಅಕ್ಕಿ ಹಿಟ್ಟು, 1/4 ಕಪ್ಪು ಅಷ್ಟು ಕಡಲೆ ಹಿಟ್ಟು ಮತ್ತು 1/4 ಕಪ್ ಆಗುವಷ್ಟು ರಾಗಿ ಹಿಟ್ಟು, 1/4 ಕಪ್ ಆಗುವಷ್ಟು ಜೋಳದ ಹಿಟ್ಟು. ಇಲ್ಲಿ ಜೋಳದ ಹಿಟ್ಟು ಜಾಸ್ತಿ ಕೂಡ ಹಾಕೋಬಹುದು. ಇದನ್ನೊಮ್ಮೆ ಚೆನ್ನಾಗಿ ಕಲಿಸ್ಬಿಟ್ಟು 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಬಿಳಿ ಎಳ್ಳು, 1 ಟೀ ಸ್ಪೂನ್ ಓಂಕಾಳು, ಅರ್ಧ ಟೀ ಸ್ಪೂನ್ ಕೋರಿಯಂಡರ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹೆಚ್ಚಿರುವ ಎಲ್ಲ ತರಕಾರಿಗಳು ಮತ್ತು ಸೊಪ್ಪುಗಳು ಒಂದೊಂದೇಯಾಗಿ ಹಾಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದು ಸಲ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಈರುಳ್ಳಿ, ಕ್ಯಾರೆಟ್ ಮತ್ತು ಸೌತೆಕಾಯಿ ಎಲ್ಲ ನೀರು ಬಿಡುತ್ತಲ್ಲ, ಹಾಗಾಗಿ ಆ ನೀರಿನ ಅಂಶ ನೋಡ್ಕೊಂಡ್ಬಿಟ್ಟು ಮತ್ತೆ ನೀರು ಹಾಕ್ಕೊಂಡು ನಾದ್ಕೊಳ್ಬಹುದು. ಈಗ ರುಬ್ಬಿರುವ ಮಿಶ್ರಣಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನೀರು ಹಾಕಿದಾಗ ಏನಾಗುತ್ತೆ, ಇದನ್ನು ಡೈಲ್ಯೂಟ್ ಮಾಡಿದಾಗ ಇದರಲ್ಲಿರುವ ಮಸಾಲ ಪೇಸ್ಟ್ ಎಲ್ಲ ಕಡೆ ಈಕ್ವಲ್ ಆಗಿ ಹೋಗುತ್ತೆ. ಇಷ್ಟು ನೀರಲ್ಲಿ ನಿಮಗೆ ಕಲಿಸ್ಕೊಳ್ಳೋಕ್ಕಾಗುತ್ತಾ ಅಂತ ನೋಡ್ಕೊಳ್ಳಿ. ಇಲ್ಲ ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಬಿಡೋಣ. ಈಗ ಹಿಟ್ಟು ಕಲಿಸಿ ಆಗಿದೆ. ಇದನ್ನು 20 to 30 ಮಿನಿಟ್ಸ್ ನೆನೆಯಲಿಕ್ಕೆ ಇಡ್ತಾ ಇದ್ದೀನಿ. ಆಫ್ಟರ್ 30 ಮಿನಿಟ್ಸ್ ಒಂದು ಸಿಲಿಕಾನ್ ಶೀಟನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆಯನ್ನು ಹಚ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ ತಾಲಿಪಟ್ಟು ಬೇಕು ಆ ಸೈಜ್ ಹಿಟ್ಟನ್ನು ತೆಗೆದುಕೊಂಡು ಸಿಲಿಕಾನ್ ಶೀಟ್, ಬಾಳೆ ಎಲೆ ಅಥವಾ ಹಸಿ ಬಟ್ಟೆ, ಕಾಟನ್ ಬಟ್ಟೆ ಮೇಲೆ ಕೂಡ ನೀವು ತಟ್ಟಬಹುದು. ಕಾಟನ್ ಹಸಿ ಬಟ್ಟೆ ಮೇಲೆ ಕೂಡ ತಾಲಿಪಟ್ಟು ಹೇಗೆ ತಟ್ಕೋಬಹುದು ಅಂತಾನು ಹೇಳ್ಕೊಡ್ತಾ ಇದ್ದೀನಿ. ಈ ಸಿಲಿಕಾನ್ ಶೀಟ್ಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಚುತ್ತಾ ತಾಲಿಪಟ್ಟನ್ನು ದೊಡ್ಡದು ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಎಣ್ಣೆ ಹಚ್ತಾನು ತಾಲಿಪಟ್ಟನ್ನು ತಟ್ಕೋಬಹುದು. ಸ್ನೇಹಿತರೆ, ನೀವಿನ್ನೂ ನನ್ನ ನಮಃ ನಳಪಾಕವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಒತ್ತಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ತಾಲಿಪಟ್ಟು ನಿಮಗೆ ಎಷ್ಟು ತೆಳ್ಳಗೆ ಬೇಕು ಮತ್ತು ಎಷ್ಟು ದೊಡ್ಡದು ಬೇಕು ಅಂತ ನೋಡ್ಕೊಂಡ್ಬಿಟ್ಟು ತಟ್ಕೊಳ್ಳಿ. ಮಧ್ಯದಲ್ಲಿ ಈ ಥರ ಒಂದು ಹೋಲನ್ನು ಮಾಡಿ ಬೇಯಿಸ್ಕೊಳ್ಳೋಕ್ಕೆ ಅನುಕೂಲವಾಗುತ್ತೆ. ಈಗ ತವಾ ಕೂಡ ಕಾದಿದೆ. ತವಾಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಸಿಲಿಕಾನ್ ಶೀಟನ್ನು ಉಲ್ಟಾ ಮಾಡಿ ನಿಧಾನವಾಗಿ ಅದನ್ನು ತವಾಗೆ ಬಿಡಿಸ್ಕೊಂಡು ಬಿಡಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎರಡೂ ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಬಿಡೋಣ. ಎರಡೂ ಕಡೆ ಗೋಲ್ಡನ್ ಕಲರ್ ಬರುವವರೆಗೂ ಬೇಯಿಸ್ಕೊಂಡು ಬಿಡಬೇಕು. ಈ ತಾಲಿಪಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಯಾವಾಗ ಬೇಕಾದರೂ ಈಸಿಯಾಗಿ ಪ್ರಿಪೇರ್ ಮಾಡಿಕೊಂಡು ತಿನ್ನಬಹುದು. ಈಗ ನೋಡ್ತಿದ್ದೀರಿ ವೀಕ್ಷಕರೇ, ಎರಡೂ ಬದಿಯಲ್ಲಿ ಎಷ್ಟೊಂದು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅಂತ.
ಈಗ ನಾನು ಕಾಟನ್ ಬಟ್ಟೆ ಮೇಲೆ ಅಂದರೆ ಹಸಿ ಕಾಟನ್ ಬಟ್ಟೆ ಮೇಲೆ ತಾಲಿಪಟ್ಟನ್ನು ಹೇಗೆ ತಟ್ಕೋಬಹುದು ಅಂತಲೂ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ನೀರಿನಿಂದ ಒದ್ದೆ ಮಾಡಿಕೊಂಡು ಬೇಕಾಗಿರುವ ಸೈಜಿಗೆ ಉಂಡೆಯನ್ನು ತೆಗೆದುಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಚಿ ತಟ್ತಾ ನಮಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಅಥವಾ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ತಟ್ಕೋಬಹುದು. ಈ ರೀತಿಯಾಗಿ ತಟ್ಟಿ ಕಾದ ಹಂಚಿನ ಮೇಲೆ ಎಣ್ಣೆಯನ್ನು ಹಾಕಿ ಎರಡೂ ಬದಿಯಲ್ಲಿ ಗೋಲ್ಡನ್ ಕಲರ್ ಬರುವವರೆಗೂ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ತಾಲಿಪಟ್ಟು ಸವಿಯಲು ಸಿದ್ಧ. ಈ ತಾಲಿಪಟ್ಟು ಜೊತೆ ಯಾವುದೇ ರೀತಿ ಚಟ್ನಿ ಅವಶ್ಯಕತೆ ಇಲ್ಲ. ಕೇವಲ ಮೊಸರು ಒಂದಿದ್ರೆ ಸಾಕು. ಬೇರೆ ಕಾಂಬಿನೇಷನ್ ಅವಶ್ಯಕತೆನೇ ಇರೋದಿಲ್ಲ. ಅಷ್ಟೊಂದು ಟೇಸ್ಟಿಯಾಗಿರುತ್ತದೆ. ಇವತ್ತಿನ ರೆಸಿಪಿ 100% ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ವೀಕ್ಷಕರೇ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಇನ್ನೊಂದು ರೆಸಿಪಿಯೊಂದಿಗೆ. ನಮಸ್ಕಾರಗಳು.